ನಮಸ್ತೆಪ್ಪ. ನಮಸ್ತೆ. ನಿಮ್ಮ ಹೆಸರುಪ್ಪ? ಹರಿಬಾಬು ಅಂತ. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಪ್ಪ? ನಾವು ಬ್ಯಾಂಗ್ಳೂರೇ. ಬ್ಯಾಂಗ್ಳೂರಲ್ಲಿ ಭುವನೇಶ್ವರಿ ನಗರ, ಕನಕನಗರ, ಕನಕ ಹೆಬ್ಬಾಳ್. ಹೆಬ್ಬಾಳ. ಓಕೆ, ಎಷ್ಟು ದಿವಸದಿಂದ ಸರಾಕೆರೆಗೆ ಬಂದ್ರಿಪ್ಪ? ನಾವು ಹೋದ ವರ್ಷ ಇದೇ ಟೈಮಿಗೆ ಆಲ್ಮೋಸ್ಟ್ 3 ತಿಂಗಳು ಹೋದ್ವಿ. 3 ತಿಂಗಳು ಬಂದ್ರಿ. ಓಕೆ, ಇವಾಗ ಎಷ್ಟು ವರ್ಷದಿಂದ ಮನೆಯಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? 1 ವರ್ಷ. 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ. ಏನೆಲ್ಲ ಬೈ ಮಾಡಿದ್ದೀರಪ್ಪ? ನಾವು ವಾಟರ್ ಫಿಲ್ಟರ್, ಓಕೆ, ಆಮೇಲೆ ಬೆಡ್, ಓಕೆ, ಆಮೇಲೆ 9 ಬಾಲ್, ಓಕೆ, ಆಮೇಲೆ ಇದರದ್ದು ವೈಬ್ರೇಷನ್, ಬೈ ವೇವ್ ಮಾಡಿದ್ದೀರಾ? ವೇವ್ ವೈಬ್ರೇಷನ್. ವೇವ್ ವೈಬ್ರೇಷನ್. ಓಕೆ, ಏನ್ ಪ್ರಾಬ್ಲಮ್ಸ್ ಇತ್ತಪ್ಪ ಇದೆಲ್ಲ ಬೈ ಮಾಡಿದ್ದು ನೀವು? ನಾವು ಪ್ರಾಬ್ಲಮ್ ಅಂದ್ರೆ ನಂಗೆ ಬೇಸಿಕಲಿ ಡಯಾಬಿಟಿಕ್ ಇತ್ತು. ಓಕೆ, ಆಮೇಲೆ ಇವಳಿಗೆ ಒಬ್ಸಿಟಿ, ವೆಯ್ಟ್ ಓವರ್ ವೆಯ್ಟ್ ಇದ್ದು. ಓಕೆ, ಹಾಗೆ ನಮ್ಮ ಫ್ರೆಂಡ್ ಮೂಲಕ ಗೊತ್ತಾಯ್ತು ಇಲ್ಲಿದೆ ಅಂತ. ಓಕೆ, ಆಮೇಲೆ ಇಲ್ಲಿ ಹೋಗಿ ನೋಡಿ ನಿಮ್ಮನ್ನ ಭೇಟಿಯಾಗಿ ನೀವು ಫಸ್ಟ್ ಇದರಲ್ಲಿ ಫ್ರೀ ಥೆರಪಿ ಕೊಟ್ರಿ. ನಾವು ನಂಬಿಕೆ ಇರಲಿಲ್ಲ, ನೀವು ಹೇಳಿದ್ರಿ ಓಕೆ ಬಂದು ನೋಡಿ ಅಂತ. ಆಮೇಲೆ ಫಸ್ಟ್ ಹೋಗುವಾಗ ನಮ್ದು ಬಾಡಿ ಮೆಡಿಕಲ್ ಚೆಕಪ್ ಮಾಡ್ಕೊಂಡು ರಿಪೋರ್ಟ್ ಎಲ್ಲ ಇಟ್ಕೊಂಡು ಆಫ್ಟರ್ 15 ಡೇಸ್ ಇನ್ನೊಂದ್ಸಲಿ ರಿಪೋರ್ಟ್ ಚೆಕ್ ಮಾಡುವಾಗ ಡಿಫ್ರೆನ್ಸ್ ಬಂತು ನಮ್ಮ ಇದರಲ್ಲಿ ಎಲ್ಲದರಲ್ಲೂ. ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಒಂದು ಅವರು ನಮಗೆ ಸಪೋರ್ಟ್ ಮಾಡಿದ್ರು, ಎಲ್ಲ ಬೈ ಮಾಡಿದ್ವಿ. ಈಗ ಮನೇಲೆ ಎಲ್ಲ ರೆಗ್ಯುಲರ್ಲಿ ನಾನು ಮಾತ್ರ ಅಲ್ಲ, ನಮ್ಮ ಎಂಟೈರ್ ಫ್ಯಾಮಿಲಿ ಮಾಡ್ತಾ ಇದ್ದೀರಾ. ಇವಾಗ ಲ್ಯಾಕ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿ ಒಂದು ಪ್ರಾಡಕ್ಟ್ ನ ಬೈ ಮಾಡಿದೀರಾ, ಅದು ನಿಮ್ಗೆ ವೇಸ್ಟ್ ಅಂತ ಕಾಣಿಸ್ತಾ ಇಲ್ವಾ? ನೋ. ಯಾಕೆ ವೇಸ್ಟ್? ಇದಕ್ಕೆ ನಾವು ಅವತ್ತಿಗೆ 1 ಇಯರ್ ಆ ಕಂಡೀಷನ್ ಇವತ್ತು ಇದ್ದಿದ್ರೆ ಇವತ್ತು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವು, ಅಥವಾ ನಾವು ಮಲಗಿರ್ತಾ ಇದ್ವಿ, ನೀವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ ಮೆಡಿಸಿನ್ ದುಡ್ಡಿದೆಯಲ್ಲ, ಆ ಖರ್ಚು ಇದ್ರ ಮುಂದೆ ಏನೇನು ಇಲ್ಲ. ಏನೇನು ಇಲ್ವಾ? ಇವಾಗ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ. ಏನಾದ್ರೂ ಕರೆಂಟ್ ಶಾಕ್ ಆಗೋದು, ಕರೆಂಟ್ ಬಿಲ್ ಏನಾದ್ರೂ ಎಕ್ಸ್ಟ್ರಾ ಬರೋದು, ಆತರ ಏನಾದ್ರೂ ಆಗಿದ್ಯಾ? ಕರೆಂಟ್ ಶಾಕ್ ಟೋಟಲಿ ರೂಲ್ಡ್ ಔಟ್ ಇದರಲ್ಲಿ. ನಾನೇ ಬೇಸಿಕಲಿ ಇಂಜಿನಿಯರ್, ನಮ್ಗೆ ಅದು ಟೆಕ್ನಿಕಲಿ ಗೊತ್ತು. ಅದರಲ್ಲಿ ಶಾಕ್ ಹೊಡೆಯುವಂತದ್ದು ಏನೂ ಇಲ್ಲ. ಬೋನ್ಸ್ ವೀಕ್ ಆಗ್ಬಿಡೋದು, ರಕ್ತ ಇರ್ಕೊಳ್ಳೋದು, ಇದೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇದೀನಿ. ನೀವು ಹೇಳಿ ಕೇಳ್ತಾ ಇದೀನಿ. ನಾವು ಯಾವ್ದು ಆ ತರದ್ದಿಲ್ಲ. ಬೋನ್ಸ್ ಎಲ್ಲ ಗಟ್ಟಿಯಾಗಿದೆ, ರಕ್ತ ಎಲ್ಲ ಪ್ಯೂರ್ ಆಗಿದೆ. ನಾವು ಒನ್ಸ್ ಇನ್ 3 months ನಾವು ಬಾಡಿ ಚೆಕಪ್ ಇದು ಮಾಡ್ತೀವಿ, ಡಯಾಬಿಟಿಕ್ ಇರೋದ್ರಿಂದ. ಎಲ್ಲ ಪಕ್ಕ ಇದೆ, ಏನು ಯಾವ್ದು ಡೌನ್ ಗಿವನ್ ಆಗಿದ್ದು ನೆಗೆಟಿವ್ ಏನು ಇಲ್ಲ. ಇವಾಗ ತುಂಬಾ ಜನ ಹೇಳ್ತಾರೆ ಇದರಲ್ಲಿ ವಿಟಮಿನ್ ಡಿ ಆತರ ಏನಾದ್ರು ಕಡಿಮೆ ಆಗುತ್ತೆ ಅಂತ ಹೇಳಿ, ಆತರ ಏನಾದ್ರು? ವಿಟಮಿನ್ ಡಿ ಇಲ್ಲ ಅಂದವ್ರಿಗೆ ಬಿಸಿಲಲ್ಲಿ ನಿಂತ್ಕೊಳ್ಳಿ ಇರ್ತಾರೆ. ನಮ್ಗೆ ಆ ನೆಸಿಟಿನೇ ಇಲ್ಲ. ಇದರಲ್ಲಿ ಇದ್ದು ಅದನ್ನೆಲ್ಲ ಇಲ್ದಿರೋದೆಲ್ಲ ನಾರ್ಮಲ್ ಆಗಿದೆ ನಮ್ಗೆ. ವಿಟಮಿನ್ ಡಿ ಇದರಲ್ಲಿ ನೆಕ್ಸ್ಟ್ ಬಂದು ಈ ವಿಡಿಯೋ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾರೆ, ಶುಗರ್ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಬಂದು ಒಬೆಸಿಟಿ ಇರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಪ್ಪ? ಇದನ್ನ ಮನೇಲಿ ಇಟ್ಕೊಳ್ಳಿ, ಡೇ ಬೈ ಡೇ ನೀವು ತಗೊಳ್ಳೋ ಅಲೋಪತಿ ಮೆಡಿಸಿನ್, ಆಯುರ್ವೇದನ ಯಾವ್ದೋ ಕಮ್ಮಿ ಮಾಡ್ತಾ ಬನ್ನಿ. ಎಷ್ಟು ಟ್ಯಾಬ್ಲೆಟ್ಸ್ ಬಿಟ್ಟಿದ್ದೀರಪ್ಪ ಈ ಥೆರಪಿ ಮಾಡಿ ನೀವು? ಇದು ಟ್ಯಾಬ್ಲೆಟ್ 1 ಡೋಸ್ ಬಿಟ್ಟಿದ್ದೀನಿ, ಯಾಕಂದ್ರೆ ನಾನು ಸ್ವಲ್ಪ ಐ ಇನ್ಫ್ಲಮೇಷನ್ ಸೀರಿಯಸ್ ಇಶ್ಯೂ ಇತ್ತು. ಒಂದೇ ಸಲ ನಿಲ್ಸಕ್ ಆಗಲ್ಲ ಅಂತ ಗ್ರಾಜುಯಲಿ ಕಮಿಂಗ್ ಡೌನ್. ಶುಗರ್ ಲೆವೆಲ್ ಇವಾಗ ನಾರ್ಮಲ್ ಇದೆಯಾ? ನಾರ್ಮಲ್ ಬರ್ತಾ ಇದೆ. ಎಷ್ಟಿರುತ್ತಪ್ಪ ಶುಗರ್? ನಾರ್ಮಲ್ ಅಂದ್ರೆ ಇಟ್ಸ್ ಬಿಲೋ 200. ನಮ್ಮ ಏಜ್ಗೆ ಡಾಕ್ಟರ್ ವೆಲ್ ಅಂಡ್ ಗುಡ್ ಅಂತ ಹೇಳಿದ್ದಾರೆ. ಅದು ಆರಾಮಾಗಿದೆ. ಇದು ಪಬ್ಲಿಕ್ ಟ್ರಾನ್ಸ್ಮಿಟ್ ಆಗ್ತಾ ಇದೆ. ಇಲ್ಲ, ಅದರಲ್ಲಿ ಏನಿದೆ 66. ಓಕೆ, ಆ ಏಜ್ಗೆ ನಿಮ್ಗೆ 200 ಬಿಲೋ ಇರುವಾಗ ನಾರ್ಮಲ್ ಅಂತ ಡಾಕ್ಟರ್ ಹೇಳ್ತಾರೆ. ಇವಾಗ ನೀವೇ ಹೇಳಿದ್ರಿ ಈ ಒಂದು ಥೆರಪಿನ ಬಂದು ಡಾಕ್ಟರೇ ಹೇಳಿದ್ದಾರೆ ಥೆರಪಿ ಮಾಡ್ಬೋದು ಅಂತ ಹೇಳಿ. ನಾವು ಇದನ್ನ ಡಾಕ್ಟರ್ ಹತ್ರ ಹಂಗೆ ಡಿಸ್ಕಸ್ ಮಾಡೋ ನೆಸಿಟಿನೇ ಇಲ್ಲ. ಯಾಕಂದ್ರೆ ಡಾಕ್ಟ್ರು ಅವ್ರ ಪ್ರೊಫೆಷನಲ್ ಎಷ್ಟಾದ್ರೂ ಅವ್ರು ಬಿಟ್ಕೊಡಲ್ಲ. ಅವ್ರು ಬರೋರ್ಗೆಲ್ಲ ಇದೆ ಅಂದ್ರೆ ಪಾಪ ಅವ್ರ ಬಿಸ್ನೆಸ್ ಏನ್ ಮಾಡೋದು. ಅದಕ್ಕೆ ಅವ್ರನ್ನ ನಾವು ಹೇಳೋದು ಇಲ್ಲ. ಓಕೆ, ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಏನು ಅಂದ್ರೆ ನಾವು ಡಯಟ್ ಮಾಡ್ತಾ ಇದೀವಿ, ನಾವು ಎಕ್ಸಸೈಸ್ ಇದೆಲ್ಲ ಮಾಡ್ತೀವಿ ಅಂದ್ರೆ ಓಕೆ, ಅದು ಕಂಟಿನ್ಯೂ ಮಾಡಿ, ಒಳ್ಳೆ ರಿಸಲ್ಟ್ ಇದೆ ಅಂತಾರ, ಅಷ್ಟೇ ಇಟ್ಕೊಂಡಿದ್ವಿ. ಇದು ಹೇಳಿದ್ರೆ ಆಮೇಲೆ ಡಾಕ್ಟರ್ ಅಯ್ಯೋ ಅದ್ ಮಾಡ್ಬೇಡಿ, ನಾಳೆಯಿಂದ ಇದನ್ನ ಬಿಡಿ ಅಂತ ಹೇಳಿದ್ರು ಹೇಳ್ಬೋದು. ಅದಕ್ಕೆ ನಾವ್ ಹೇಳಕ್ಕೆ ಹೋಗಲ್ಲ. ಎಸ್, ಇದು ನನಗೆ ತಿಳಿದಂಗೆ ಅಪ್ಪರ್ ಕ್ಲಾಸ್ ನಲ್ಲಿ ಎಲ್ಲಾರ ಮನೆಯಲ್ಲೂ ಇದೆ ಇದು. ಆದ್ರೆ ಹೊರಗಡೆ ಬಂದು ಈ ತರ ಅವರೆಲ್ಲ ಸೆಲೆಬ್ರಿಟಿ, ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಯುವರ್ ಇದು ಯಂಗ್ನೆಸ್ ಅಂತಂದ್ರೆ ಇದೆಲ್ಲ ಹೇಳಲ್ಲ ಅವ್ರು, ಹೊರಗಡೆಗೆ ಮುಚ್ಚಿಟ್ಕೊಂತಾರೆ. ನಾವೆಲ್ಲ ಹೇಳ್ಬಿಡ್ತೀವಿ ಅಷ್ಟೇ. ಅಮ್ಮ ನಿಮ್ಗೇನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನ್ ಕೊಲೆಸ್ಟ್ರಾಲ್ ಮತ್ತೆ ನನಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇತ್ತು, ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇತ್ತು, ಮತ್ತೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು ನಂದು ಹೈಟಿಗೆ. ಅದು 3 ಕೊಲೆಸ್ಟ್ರಾಲ್ ನಾರ್ಮಲ್ ಬಂತು. ಅಲ್ಲಿ 3 months ಬಂದು ನಾನು ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಳೋತ್ತಿಗೆ ಕೊಲೆಸ್ಟ್ರಾಲ್ ನಾರ್ಮಲ್, ಯೂರಿಕ್ ಆಸಿಡ್ ಇಲ್ಲ,
ವೆಯ್ಟ್ 3 kg ಕಮ್ಮಿ ಆಗಿದೆ 3 ಮಂತ್ಸ್ಗೆ. 3 ಮಂತ್ಸ್ಗೆ. ಓಕೆ, ಅಲ್ಲೇ ಫ್ರೀ ಕೊಡ್ತಾರಲ್ವಾ, ಏನಕ್ಕಾಗಿ ಮನೆಗೆ ಬೈ ಮಾಡಿದ್ರಿ ಮಾ? ಇಲ್ಲ ಒಳ್ಳೇದಲ್ವಾ, ಪರ್ಮನೆಂಟ್ ಆಗಿ ಒಂದು ಡಾಕ್ಟರ್ ತರ ಮನೆಯಲ್ಲೇ ಅದು ಇದ್ಬಿಟ್ರೆ ಓಕೆ ಮನೆಯಲ್ಲೇ ತಕೊಂಡು ಯಾವಾಗ್ಲೂ ಹೆಲ್ದಿ ಆಗಿ ಎಲ್ರಿಗೂ ಆಗತ್ತೆ, ಮನೇಲಿ ಎಲ್ರಿಗೂ ಆಗತ್ತೆ, ಹೆಲ್ದಿ ಆಗಿರ್ಬೋದು, ಹ್ಯಾಪಿ ಆಗಿರ್ಬೋದು. ಓಕೆ, ಅಲ್ಲಿರೋ ಮೇಡಮ್ ಬಗ್ಗೆ ಮತ್ತೆ ಅಲ್ಲಿರೋ ಸ್ಟಾಫ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ ಎಲ್ರು ಚೆನ್ನಾಗಿ ಅದೇ ಎಲ್ರು ಫ್ಯಾಮಿಲಿ ಅದೇ ಎಲ್ರು ಮನೆಯವ್ರು ಹಾಗೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಒಳ್ಳೆ ಇದ್ರಲ್ಲೇ. ಅಲ್ಲಿ ಯಾರು ತಗೊಳ್ಳಿ ಇದು ಅಂತ ಯಾರು ಬಲವಂತ ಮಾಡಲ್ಲ, ನಮಗಾಗಿ ತಕೊಂಡ್ಬಿಡ, ಎಲ್ರು ಯೂಸ್ ಮಾಡಕ್ಕಾಗತ್ತಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ತಕೊಂಡ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.